ಪ್ರೈಸ್ ದ ಲಾರ್ಡ್. ಅತಿ ಬೇಗನೆ ಬರಲಿಕ್ಕಿರುವಂಥ ಯೇಸುವಿನ ದಿವ್ಯವುಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಪ್ರತಿದಿನ ನಮ್ಮನ್ನು ಸಜೀವಾಗಿರಿಸ್ತಾ ಇದ್ದಾರೆ. ಕಳೆದ ರಾತ್ರಿಯೆಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಈ ಮುಂಜಾನೆಗೆ ದೇವರ ಒಂದು ಪ್ರಸನ್ನತೆಯನ್ನು ಅನುಭವಿಸುವವರಾಗಿ ಜೀವವುಳ್ಳ ಮಾತುಗಳ ಮೂಲಕ ಈ ದಿನವನ್ನು ಪ್ರಾರಂಭಿಸಲಿಕ್ಕೆ ದೇವರು ನಮಗೆ ಒದಗಿಸಿಕೊಟ್ಟಂಥ ಈ ಒಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವರಾಗಿದ್ದೇನೆ. ನೀವೆಲ್ಲರೂ ಪ್ರತಿನಿತ್ಯ ದೇವರ ವಾಕ್ಯದ ಮೂಲಕ ಆಶೀರ್ವಾದಿಸಲ್ಪಡ್ತಾ ಇದ್ದೀರಿ. ಸೊ ನಂಬಿಕೆಯಲ್ಲಿ ವೃದ್ಧಿ ಹೊಂದುತ್ತಾ ಇದ್ದೀರಿ, ಧೈರ್ಯ ಪಡೆದುಕೊಳ್ತಾ ಇದ್ದೀರಿ. ದೇವರ ವಾಕ್ಯ ನಿಮ್ಮನ್ನು ಎಷ್ಟೋ ಬಲಪಡಿಸ್ತಾ ಇದೆ, ನಿಮಗೆ ಎಷ್ಟೋ ಧೈರ್ಯ ಕೊಡ್ತಾ ಇದೆ. ದೇವರ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡ್ತಿದೆ ಎಂಬುದಾಗಿ ನೀವು ಅನೇಕ ಬಾರಿ ನಮಗೆ ತಿಳಿಸಿಕೊಟ್ಟಿದ್ದೀರಿ. ಆ ವಿಚಾರದಲ್ಲಿ ನಾನು ದೇವರಲ್ಲಿ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಮಾಡ್ತಾ ಇರುವಂಥ ಈ ಅದ್ಭುತ ಕಾರ್ಯಕ್ಕಾಗಿ ದೇವಾದೇವರಿಗೆ ಸ್ತೋತ್ರ. ಹಾಗಿದ್ರೆ ಈ ದಿನ ದೇವರು ನಮ್ಮೆಲ್ಲರಿಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 20ನೇ ವಚನ. ಕರ್ತನ ವಾಕ್ಯವು ನನಗೆ ಜೀವವು, ನನ್ನ ದೇಹಕ್ಕೆಲ್ಲ ಆರೋಗ್ಯವಾಗಿರುತ್ತದೆ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಾತ್ರವೇ ಮಹಿಮೆ ಉಂಟಾಗಲಿ. ಕರ್ತನ ವಾಕ್ಯ ನಮಗೆ ಆರೋಗ್ಯವನ್ನು ಉಂಟು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಎಸ್, ಹೌದು ಪ್ರಿಯರೇ, ನಮ್ಮ ದೇಹಕ್ಕೆಲ್ಲ ಆರೋಗ್ಯವನ್ನು ಉಂಟು ಮಾಡುವಂಥದ್ದು ಕರ್ತನ ವಾಕ್ಯ. ನಾವು ಮನುಷ್ಯರ ಮಾತುಗಳನ್ನು ಕೇಳಿ ಅನಾರೋಗ್ಯಕ್ಕೆ ತುತ್ತಾದ್ರೂ, ಮಾನಸಿಕವಾದ ನೋವಿಗೆ ಒಳಪಟ್ಟರೂ ಕೂಡ ಆದರೆ ದೇವರ ಮಾತು ನಮ್ಮನ್ನು ಬಲಪಡಿಸುವಂಥದ್ದು, ದೇವರ ಮಾತು ನಮಗೆ ಶಕ್ತಿ ಕೊಡುವಂಥದ್ದು, ದೇವರ ಮಾತು ನಮಗೆ ಜೀವವನ್ನುಂಟು ಮಾಡುವಂಥದ್ದು, ದೇವರ ಮಾತು ನಮ್ಮ ಎಲ್ಲ ಮಾನಸಿಕವಾದ ಪರಿಸ್ಥಿತಿಗಳಿಂದ ಬಿಡುಗಡೆ ಕೊಡುವಂಥದ್ದು. ದೇವರ ಒಂದು ಶಕ್ತಿಯುಳ್ಳ ಮಾತು ನಮಗೆ ನಮ್ಮ ಒಂದೊಂದು ನರನಾಡಿಗಳು, ಮಾಂಸ ಖಂಡಗಳು, ಅವಯವಗಳಲ್ಲಿ ಧೂಳಿ ಪ್ರತಿ ಒಂದು ಮೂಲೆಗಳಲ್ಲೂ ಆರೋಗ್ಯ ಕೊಡುವಂಥದ್ದು ನನ್ನ ದೇಹಕ್ಕೆ. ಆಮೇಲೆ ಇದು ಬರೀ ಶಾರೀರಿಕವಾದ ದೇಹಕ್ಕೆ ಆರೋಗ್ಯ ಕೊಡುವಂಥದ್ದಲ್ಲ, ನಮ್ಮ ಆತ್ಮಕ್ಕೂ ಬಲಪಡಿಸುವಂಥದ್ದು, ನಮ್ಮ ಆತ್ಮಕ್ಕೂ ನಮ್ಮ ಶರೀರಕ್ಕೂ ಬಲವನ್ನು ಕೊಡುವಂಥದ್ದು ದೇವರ ವಾಕ್ಯವಾಗಿದೆ. ಆತನೇ ಜೀವದ ರೊಟ್ಟಿಯಾಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಮನುಷ್ಯರ ಮಾತುಗಳನ್ನ ಕೇಳಿ ಕೇಳಿ ಅನೇಕ ಸಂದರ್ಭದಲ್ಲಿ ಅಪ್ಪ ನಾನು ಬದುಕೋದ್ರು ಯಾಕೋ ಬದುಕ್ತಿದ್ದೀನಿ ಎಂಬುದಾಗಿ ಅನ್ನಿಸ್ಬಿಡುತ್ತೆ, ಹೌದಲ್ವಾ? ಆದರೆ ದೇವರ ಮಾತು ಸತ್ತಂಥ ವ್ಯಕ್ತಿಗಳನ್ನು ಕೂಡ ಎಬ್ಬಿಸುವಂಥದ್ದು. ಒಂದು ಚಿಕ್ಕ ಮಾತು ಸಾಕು. ಸತ್ತಂಥ ಲಾಸನಿದ್ದ, ಸತ್ತಂಥ ಯೌವನಸ್ಥನಿದ್ದ, ಸತ್ತಂಥ 12 ವರ್ಷದ ಬಾಲಕಿ ಎದ್ದಿರುವಂತ ನೋಡ್ತಾ ಇದ್ದಾನೆ. ದೇವರ ಒಂದು ಮಾತು ಹಾಸಿಗೆಯಲ್ಲಿ ಬಿದ್ದಂಥ ಪೇತ್ರನ ಅತ್ತೆಯನ್ನು ಎಬ್ಬಿಸಿ ಉಪಚಾರ ಮಾಡುವಂತೆ ಮಾಡಿತು. ಕುಷ್ಠವ್ಯಾಧಿಗಳನ್ನು ಸ್ವಸ್ಥಪಡಿಸಿತು, ಕಣ್ಣಿಲ್ಲದವರಿಗೆ ಕಣ್ಣು ಕೊಡ್ತು. ಹಲ್ಲೆಲೂಯಾ. ದುರಾತ್ಮ ಪೀಡಿತರಿಗೆ ಬಿಡುಗಡೆ ಕೊಡ್ತು. ಅಷ್ಟು ಶಕ್ತಿ ಇದೆ ದೇವರ ಮಾತಿನಲ್ಲಿ. ಯಾರ ಮಾತಿನಲ್ಲಿ ನಾವು ನಂಬಿಕೆ ಇಡ್ತಾ ಇದ್ದೇವೆ? ಮನುಷ್ಯರ ಮಾತಿನಲ್ಲಿ ನಂಬಿಕೆ ಇಟ್ಟು ಮೋಸ ಹೋಗಿ ಬೇಸರವಾಗಿ ಅನೇಕರು ಪ್ರಾಣವನ್ನೇ ಕಳೆದುಕೊಂಡಂಥವ್ರು ಎಷ್ಟೋ ಜನರು, ಹೌದಲ್ವಾ? ಮನುಷ್ಯರ ಮಾತುಗಳು ನಮ್ಮನ್ನು ಮಾನಸಿಕ ಚಿಂತೆಗೆ ಗುರಿ ಮಾಡುತ್ತೆ. ಮನುಷ್ಯರ ಮಾತುಗಳು ನಮ್ಮ ಅನಾರೋಗ್ಯಕ್ಕೆ ಗುರಿ ಮಾಡುತ್ತೆ. ಮನುಷ್ಯರ ಮಾತುಗಳು ನಮ್ಮನ್ನು ಚಿಂತೆಗೆ ಒಳಪಡಿಸುತ್ತೆ. ಆದರೆ ದೇವರ ಮಾತು ಆ ಚಿಂತೆಗಳಿಂದ ಬಿಡುಗಡೆ ಕೊಡುತ್ತೆ. ದೇವರ ಮಾತು ನಮ್ಮಲ್ಲಿ ಭರವಸೆ ಹುಟ್ಟಿಸುತ್ತೆ. ದೇವರ ಮಾತು ನಮ್ಮನ್ನು ಧೈರ್ಯಪಡಿಸುತ್ತೆ. ದೇವರ ಮಾತು ನಮ್ಮ ದೇಹಕ್ಕೆ ಆರೋಗ್ಯವನ್ನು, ಪುಷ್ಟಿಯನ್ನು, ಬಲವನ್ನು, ಶಕ್ತಿಯನ್ನು ದೇವರ ಮಾತು ನಮಗೆ ಒದಗಿಸಿಕೊಡುತ್ತೆ ಪ್ರಿಯರೇ. ವೈದ್ಯರ ಮಾತುಗಳೇ ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನು ಭಯಭೀತರನ್ನಾಗಿ ಮಾಡುತ್ತೆ. ಅದೇ ಪರಮ ವೈದ್ಯರ ಬಳಿಗೆ ನೀವು ಬರೋದಾದರೆ, ಆತನ ವಾಕ್ಯವನ್ನು ನೀವು ಕೇಳಿಸಿಕೊಳ್ಳೋದಾದರೆ, ಆ ದೇಹದಲ್ಲಿರುವಂಥ ಅನಾರೋಗ್ಯವು ಕೂಡ ಆರೋಗ್ಯವಾಗಿ ಮಾರ್ಪಟ್ಟಿರುವುದುಂಟು. ಆಮೇನ್. ಎಷ್ಟೋ ಸಾಕ್ಷಿಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾವ ಸ್ಥಿತಿಯಲ್ಲಿದ್ದೀರಿ, ಯಾವ ಅನಾರೋಗ್ಯದಲ್ಲಿದ್ದೀರಿ, ಯಾವ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೀರಿ, ಯಾವ ದುಃಖ, ಯಾವ ವೇದನೆ, ಯಾವ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದೀರಿ, ಯಾರ ಮಾತನ್ನು ಕೇಳಿ
ಯಾವ ಸ್ಥಿತಿಗೆ ಬಂದಿದ್ದೀರಿ? ಮನುಷ್ಯರ ಮಾತನ್ನು ಕೇಳಿ ಕೇಳಿ ಕೇಳಿ, ಮನುಷ್ಯರ ಅವಮಾನದ ಮಾತುಗಳನ್ನು ಕೇಳಿ ಕೇಳಿ, ಮನುಷ್ಯರ ಒಂದು ದುಷ್ಟರ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತು ಹೋಗಿದ್ದೀರೇನೋ, ಜೀವನವೇ ಬೇಡ ಅನ್ನುವಂಥ ಸ್ಥಿತಿಗೆ ಬಂದಿದ್ದೀರೇನೋ. ಆದರೆ ಪ್ರಿಯರೇ, ಈ ಮುಂಜಾನೆ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಮ್ಮ ಮನುಷ್ಯರ ಮಾತುಗಳನ್ನು ಕೇಳಿಸಿಕೊಳ್ಳುವಂಥದ್ದು ಬಿಟ್ಟು ದೇವರ ಮಾತನ್ನು ನೀವು ನಂಬೋದಾದರೆ, ದೇವರ ವಾಕ್ಯಕ್ಕೆ ಇರುವಂಥ ಶಕ್ತಿಯನ್ನು ಗೊತ್ತಾ, ನಿಮ್ಮನ್ನು ಬಲಪಡಿಸುತ್ತೆ, ನಿಮ್ಮನಿಗೆ ಜೀವವನ್ನು ಕೊಡುತ್ತೆ, ಧೈರ್ಯವನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ. ಯಾವ ವೈದ್ಯರ ಮಾತನ್ನು ಕೇಳಿ ನಿರಾಸೆಗೆ ಒಳಗಾಗಿದ್ದೀರಾ? ಬಾಧೆಗೊಳಗಾಗಿದ್ದೀರಾ? ಭಯಕ್ಕೆ ಒಳಗಾಗಿದ್ದೀರಾ? ದೇವರ ಮಾತನ್ನು ನೀವು ಕೇಳುವುದಾದರೆ ಪರಮ ವೈದ್ಯನಾದಂಥ ದೇವರು ನಮ್ಮ ಗುಣಪಡಿಸಲಿಕ್ಕೆ ಶಕ್ತನು, ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡಲಿಕ್ಕೆ ಶಕ್ತನಾದಂಥ ದೇವರು. ದೇವರ ಮಾತಿನ ಮೇಲೆ ನಂಬಿಕೆ ಇಡಿ. ಅನೇಕ ಸಂದರ್ಭ ಮನುಷ್ಯರ ಮಾತನ್ನು ಎಷ್ಟು ನಂಬಿಬಿಡ್ತೇವಲ್ಲ, ಅದೇ ದೇವರ ಮಾತನ್ನು ನೀವು ನಂಬೋದಾದರೆ ದೇವರು ಖಂಡಿತವಾಗಿ ಮುಂದೆ ನಮ್ಮನ್ನು ನಡೆಸ್ತಾರೆ, ಬಲವಾಗಿ ನಡೆಸ್ತಾರೆ, ಆರೋಗ್ಯವಾಗಿ ನಡೆಸ್ತಾರೆ. ಆತ್ಮಕ್ಕೂ ದೇಹಕ್ಕೂ ಆರೋಗ್ಯವನ್ನು ಒದಗಿಸಿ ಕೊಡ್ತಾರೆ. ಆಮೇನ್. ಆ ರೀತಿಯಾಗಿ ದೇವರು ನಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನಾದಂಥ ದೇವರೇ, ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ಅಪ್ಪ, ಈ ಒಂದು ದಿನ ಕರ್ತನೆ, ನಮ್ಮ ಮಕ್ಕಳು ಯಾವ್ಯಾವ ಸ್ಥಿತಿಯಲ್ಲಿ ಮನುಷ್ಯರ ಮಾತುಗಳನ್ನ ಕೇಳಿ ಅಪ್ಪ ದುಃಖಕ್ಕೆ ಅಪ್ಪ ಮಾಸ್ಕಿಂದಕ್ಕೆ ಒಳಗಾಗಿದ್ದವರು ಎಲ್ಲರನ್ನ ಬಿಡಿಸು. ನಿನ್ನ ಮಾತಿನ ಮೂಲಕ, ನಿನ್ನ ವಾಕ್ಯದ ಮೂಲಕ ಬಲಪಡಿಸು, ಆರೋಗ್ಯವನ್ನು ಒದಗಿಸಿಕೊಡು, ಶಕ್ತಿಯನ್ನು ಒದಗಿಸಿಕೊಡು, ಜೀವದಿಂದ ತುಂಬಿಸುವ. ನಮ್ಮೆಲ್ಲರಿಗೂ ಈ ವಾಕ್ಯವನ್ನು ಕೇಳಿಸಿದ, ಈ ವಾಕ್ಯವನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಕರ್ತನೆ ಅಪ್ಪ, ನೀನು ಆರೋಗ್ಯವನ್ನು ಒದಗಿಸಿಕೊಡುವುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಯೇಸುವಿನ ಜೀವವುಳ್ಳ ನಾಮದಲ್ಲಿ ಎಲ್ಲವನ್ನು ಬೇಡಿದ್ದೆಲ್ಲವನ್ನು ಹೊಂದಿಕೊಂಡಿದ್ದೇವೆ ನಮ್ಮ ಜೀವವುಳ್ಳ ಪರಲೋಕದ ಪರಮ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್.